ಜ್ಯುವೆಲರಿ ಶಾಪಿಂದ ಚಿನ್ನ ಹೀಸ್ಕೊಂಡು ಹಣ ಕೊಟ್ಟಿಲ್ಲ ಅನ್ನುವಂಥ ಆರೋಪ ಎದುರಿಸ್ತಾ ಇರುವಂಥ ಸದ್ಯ ಐಶ್ವರ್ಯ ಗೌಡ ನಮ್ಮೊಟ್ಟಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಐಶ್ವರ್ಯ ಅವರೇ ನಮಸ್ತೆ. ಐಶ್ವರ್ಯ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆ ನಿಮಗೆ? ಆಫ್ ಮಾಡಿದ್ದಾರೆ ಅನ್ಸುತ್ತೆ ಅವರು. ಮೇ ಬಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ. ಐಶ್ವರ್ಯ ಇದಕ್ಕೆ ಮುಂಚೆ ಕೂಡ ನ್ಯೂಸ್ ಫಸ್ಟ್ ಜೊತೆ ಮಾತಾಡ್ತಾ ಇದ್ರು, ಸಾಕಷ್ಟು ವಿಚಾರಗಳನ್ನ ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಅಂದ್ರೆ ಈಗ ದೂರು ಕೊಟ್ಟಿದಾರಲ್ಲ ಈ ವನಿತಾ ಐತಾಳ್, ಇವ್ರ ಪರಿಚಯ ಆಗಿದ್ದು ಹೇಗೆ ಎಲ್ಲ ವಿಚಾರಗಳು. ಐಶ್ವರ್ಯ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಐಶ್ವರ್ಯ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ ನಿಮ್ಗೆ? ಹೌದು ಸರ್, ಕೇಳಿಸ್ತಾ ಇದೆ, ಹೇಳಿ. ನಿಮ್ಮ ಮೇಲೆ ಈಗ ದೊಡ್ಡ ಆರೋಪ ಇದೆ, 9 ಕೋಟಿ ವಂಚನೆ ಮಾಡಿದ್ದಾರೆ, ಚಿನ್ನ ಇಸ್ಕೊಂಡು ಹಣ ಕೊಟ್ಟಿಲ್ಲ ಅನ್ನೋ ಆರೋಪ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಪ್ರತಿಕ್ರಿಯಿಸ್ತಾ ಇದ್ರಿ. ಎಲ್ಲಿಂದ ಆರಂಭ ಆಯಿತು ಇದೆಲ್ಲ? ವನಿತಾ ಜೊತೆಗಿನ ನಿಮ್ಮ ಒಡನಾಟ ಮತ್ತೆ ವ್ಯವಹಾರ ಇದ್ದದ್ದೇನು? ಸರ್, ವನಿತಾ ಅವರು ನನಗೆ 2023 ಏಪ್ರಿಲ್ನಲ್ಲಿ ಅವರು ನನಗೆ ಪರಿಚಯ ಆದರು. ನನ್ನನ್ನು ಅವ್ರ ಶೋರೂಮ್ಗೆ ಇನ್ವೈಟ್ ಮಾಡಿದ್ರು. ಸೊ ಆವಾಗ ನಾನು ಅವ್ರ ಶೋರೂಮ್ಗೆ ಹೋದಾಗಿಂದ ಅವ್ರು ನನಗೆ ಪರಿಚಯ ಆಗಿದ್ದು. ಅವ್ರು ಅಲ್ಲಿ ಹೋದಾಗ ಅವರು ಕ್ರೆಡಿಟ್ ಬೇಸಿಸ್ ಮೇಲೆ ನಾನು ಈ ಥರ ಶೋರೂಮ್ ಓಪನ್ ಮಾಡಿದ್ದೀನಿ, ಸ್ವಲ್ಪ ಪ್ರಾಬ್ಲಮ್ಸ್ಗಳಾಗಿದೆ, ಸಾಲಗಳು ಮಾಡ್ಕೊಂಡಿದ್ದೀನಿ, ನನಗೆ ಸ್ವಲ್ಪ ನೀವು ಸಪೋರ್ಟ್ ಮಾಡಬೇಕು ಅಂತಂದರು. ಕ್ಯಾಶುವಲಾಗಿ ಏನೋ ದುಡ್ಡು ಕೇಳ್ತಿರ್ಬೋದು ಅಂತ ಅಂದ್ಕೊಂಡು ನಾನು ಯಾವ ಥರ ಸಪೋರ್ಟ್ ಅಂತಲೂ ನಾನು ಅವ್ರಿಗೆ ಕ್ವಶನ್ ಮಾಡಿದ್ದುಂಟು. ಅವ್ರು ಅವಾಗ ಕೇಳಿದ್ರು, ಇಲ್ಲ ನನಗೆ ನಿಮಗೆ ನನ್ನ ಗೋಲ್ಡ್ನ ಸ್ವಲ್ಪ ಬೇರೆ ಕಡೆ ಸೇಲ್ ಮಾಡಿಸ್ಕೊಡಿ, ನಿಮ್ಗೆ ಗೊತ್ತಿರೋ ವ್ಯಕ್ತಿಗಳಿಗೆ ಸೇಲ್ ಮಾಡಿಸಿ, ಯಾವುದಾದ್ರು ಪೊಲಿಟಿಷಿಯನ್ಸ್ಗಳಿಗೆ ಸೇಲ್ ಮಾಡಿಸಿ, ಅವ್ರ ಹತ್ರ ಎಲ್ಲ ಬ್ಲ್ಯಾಕ್ ಮನಿ ಜೋರು ಇರುತ್ತಲ್ವ, ಹಾಗೆ ಹೇಗೆ ಅಂತ. ಯಾವ ಪೊಲಿಟಿಷಿಯನ್ಸ್ ಹತ್ರ ನಾನು ವ್ಯವಹಾರ ಮಾಡ್ತಿಲ್ಲಮ್ಮ, ಅವ್ರು ಬ್ಲ್ಯಾಕ್ ಮನಿ ವೈಟ್ ಮನಿ ಬಗ್ಗೆ ನನಗೆ ಯಾವ ಇನ್ಫಾರ್ಮೇಷನ್ನು ಇರೋಲ್ಲ. ಆ ಥರ ಎಲ್ಲ ನೀವು ಮಾತಾಡೋದು ತಪ್ಪಾಗುತ್ತೆ. ನನಗೆ ಗೊತ್ತಿರೋ ನನ್ನ ಫ್ರೆಂಡ್ಸಲ್ಲಿ ಬೇಕಂದರೆ ನಾನು ಇದನ್ನು ಸೇಲ್ ಮಾಡಿಸ್ಕೊಡ್ತೀನಿ. ಅದು ಬಿಟ್ಟು ನನಗೆ ಬೇರೆ ಯಾವುದೇ ಪೊಲಿಟಿಷಿಯನ್ಸ್ಗಳು ಬಿಸ್ನೆಸ್ ಮಾಡೋ ಮಟ್ಟಿಗೆ ಯಾರೂ ನನಗೆ ಕ್ಲೋಸ್ ಇಲ್ಲ ಅಂತ ಅವತ್ತೊಂದು ದಿನ ನಾನು ಅವ್ರಿಗೆ ಹೇಳಿದ್ದೆ. ಅದಾದಮೇಲೆ ಆ ಲೇಡಿ ನನಗೆ ಈ ಥರ ಎಲ್ಲ ಸ್ವಲ್ಪ ಸಮಸ್ಯೆ ಆಗಿದೆ, ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳಿದ್ದುಂಟು. ಆ ಟೈಮಲ್ಲಿ ನಾನು ನನಗೆ ಗೊತ್ತಿರೋ ಅಂಥ ವ್ಯಕ್ತಿಗಳಿಗೆ ಅವ್ರದ್ದು ಏನಿದೆ ಗೋಲ್ಡ್ನ ಸ್ವಲ್ಪ ಮಟ್ಟಿಗೆ ಇವ್ರು ಹೇಳಿದ ಇದೆಲ್ಲ ನಂಬರ್ಸ್ಗಳು ಹೇಳ್ತಿದಾರಲ್ಲ ಅಷ್ಟು ಮಟ್ಟಿಗೆಲ್ಲ ಏನಿಲ್ಲ, ಅರ್ಧ kg 200 ಗ್ರಾಮ್ 500 ಗ್ರಾಮ್ 1 kg ಈ ಥರ ಲೆವೆಲಲ್ಲಿ ಅವ್ರಿಗೆ ತೆಗೆದುಕೊಟ್ಟು ಕ್ರೆಡಿಟಲ್ಲಿ ಇವ್ರಿಗೆ ಪೇಮೆಂಟ್ ಕೂಡ ಮಾಡಿಸಿದ್ದೀನಿ. ಏನು ರೇಟ್ ಇರುತ್ತೆ ಆ ರೇಟ್ ಮೇಲೆ ಇವರು ಕ್ರೆಡಿಟಲ್ಲಿ ಕೊಡೋದಕ್ಕೆ 10 ರಿಂದ 15 ಲಕ್ಷ ಎಕ್ಸ್ಟ್ರಾ ಬಿಲ್ ಮಾಡಿ ಅವರು ಕೊಡ್ತಾಯಿದ್ರು. ಅದೇ ಥರನೇ ಅವ್ರಿಗೆ ನಾನು ಪೇಮೆಂಟು ಕೂಡ ಮಾಡಿಸ್ಕೊಡ್ತಾ ಇದ್ದೆ. ಓಕೆ, ಆವಾಗಿಂದ ಅವ್ರು ನನಗೆ ಪರಿಚಯ. ಅದಾದಮೇಲಿಂದ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ ಟೈಮಲ್ಲಿ ಅವ್ರು ನನಗೆ ತುಂಬ ಕ್ಲೋಸ್ ಫ್ರೆಂಡ್ ಆಗಿ 24 ಅವರ್ಸು ನನ್ನ ಜೊತೆಗೆ ಇರ್ತಾರೆ. ಅಷ್ಟು ತುಂಬ ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ. ಇದಕ್ಕಿದ್ದಂಗೆ ಸಡನ್ನಾಗಿ ಅವ್ರು ಈ ಮಾಡ್ತಾರೋ ಅಲಿಗೇಷನ್ ಬಗ್ಗೆ ನನಗೂ ಇದಿದೆ. ಅವರು ನಾನು ಆ ಟೈಮಲ್ಲಿ ಸೆಕ್ಯೂರಿಟಿಗೆ ಅಂತ ಕೊಟ್ಟಿದ್ದು ಚೆಕ್ಗಳನ್ನ ಮಿಸ್ಯೂಸ್ ಮಾಡಿ ನನಗೆ ನೋಟಿಸ್ ಕೂಡ ಸರ್ವ್ ಮಾಡಿದ್ದಾರೆ ಲಾಯರ್ ಮುಖಾಂತರ. ನಾನು ಅದಕ್ಕೆ ರಿಪ್ಲೈನೂ ಮಾಡಿದ್ದೀನಿ. ಲಾಸ್ಟ್ ಈ ವಿಷಯವಾಗಿ ನಾವು ಕೋರ್ಟ್ಗೆ ಹೋಗೋಣ ಅಂತ ಹೇಳಿ ಲಾಸ್ಟ್ ನೋಟಿಸ್ ಕೂಡ ಬಂದಿದೆ, ಅದಕ್ಕೂ ನಾನು ರಿಪ್ಲೈ ಮಾಡಿದ್ದೀನಿ, ಕೋರ್ಟಲ್ಲಿ ನೋಡ್ಕೊಳ್ಳೋಣ ಅಂತ. ಸೊ ಇದಾದ್ಮೇಲಿಂದ ಇವಾಗ ಹೊಸದಾಗಿ ಇದು ನನಗೆ ಮೊನ್ನೆಯಿಂದ ಇದು ಸ್ಟಾರ್ಟ್ ಮಾಡಿದ್ದಾರೆ ಸರ್. ಇದು ಏನು ಅಂತ ನನಗೂ ಅವ್ರು ಹೇಳ್ತಾ ಇರೋ ರೀತಿ ನೋಡಿ ನನಗೆ ಶಾಕ್ ಆಗ್ತಿದೆ. ಇವಾಗ ಜಸ್ಟ್ ನೀವು ತಾನೇ ಹೇಳಿದ್ರಿ 9 ಕೋಟಿ ಅಂತ. ಅವ್ರು ಫಸ್ಟ್ 8 ಹೇಳಿದ್ದಾರೆ, 10 ಹೇಳಿದ್ದಾರೆ, 13 ಹೇಳಿದ್ದಾರೆ, ಈಗ 14 ಹೇಳ್ತಿದ್ದಾರೆ. ನೀವು ಇವಾಗ 9 ಅಂತ ಹೇಳ್ತಿದ್ದೀರಾ. ನನಗೂ ಆಶ್ಚರ್ಯವಾಗಿದೆ ಇದು. ಓಕೆ, ಬಟ್ ಈಗ ಸರಿ, ಅವ್ರು ನಿಮ್ಮ ಹತ್ರ ಸಹಾಯ ಕೇಳಿದ್ರು, ನೀವು ನಿಮಗೆ ಗೊತ್ತಿರೋಂಥ ಒಂದಷ್ಟು ಜನರನ್ನ ಕಾಂಟ್ಯಾಕ್ಟ್ ಮಾಡಿಸ್ಕೊಟ್ರಿ. ಈ ವ್ಯವಹಾರದಲ್ಲಿ ನಿಮಗೂ ಪಾಲಿತ್ತಾ ಅಥವಾ ಲಾಭ ಇತ್ತಾ? ನೀವು ಯಾವ ಉದ್ದೇಶಕ್ಕೆ ವ್ಯವಹಾರ ಮುಂದುವರಿಸಿದ್ರಿ? ಅದಾದ್ಮೇಲೆ ಅವ್ರ ಜೊತೆ ಸ್ನೇಹ ಸಂಬಂಧ ಜೊತೆಗೆ ವ್ಯವಹಾರ ಹೇಗೆ ಮುಂದುವರಿತಾ ಹೋಯ್ತು? ಹೌದು ಸರ್, ಅವರು ಪಾಲ್ ಕೊಡ್ತೀನಿ, ಏನು ಬರುತ್ತೆ ಪ್ರಾಫಿಟಲ್ಲಿ ನಿನಗೂ ದುಡ್ಡು ಕೊಡ್ತೀನಿ ಅಂತ ಅವರು ಹೇಳಿದರು ನನಗೆ, ವನಿತಾ ಅವರು ಹೇಳಿದರು. ಸೊ ಆವಾಗ ನಾನೇನಂತ ಹೇಳಿದೆ, ನೋಡು ನೀನು ಮೊದಲೇ ಪ್ರಾಬ್ಲಮಲ್ಲಿ ಇದೆಯಾ, ನಿಂದು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಕೊಂಡಾದ್ಮೇಲೆ ನಾನೇ ಕೇಳಿ ತಗೋತೀನಿ. ಫಸ್ಟು ನಿನ್ನ ಪ್ರಾಬ್ಲಮ್ಸ್ ಏನಿದೆ ಅದನ್ನು ನೀನು ಸಾಲ್ವ್ ಮಾಡ್ಕೊ ಅಂತಲೇ ನಾನು ಅವ್ರಿಗೆ ಹೇಳಿದ್ದು. ಹಾಗಾಗಿ ನಾನು ಅವ್ರ ಹತ್ರ ಯಾವುದೇ ರೀತಿ ಹಣ ಸಹಾಯ ಆಗಲಿ ನಾನು ಪಡೆದಿಲ್ಲ. ಅವ್ರಿಗೆ ಎಮರ್ಜೆನ್ಸಿ ಬೇಕು ಅಂದರೆ ನನ್ನ ಹತ್ರ ತಗೋತಾ ಇದ್ರು, ನನಗೆ ಬೇಕು ಅಂದಾಗ ಅವರು ಸಣ್ಣ ಪುಟ್ಟ ಸಹಾಯ ಅವರು ಮಾಡಿದ್ದಾರೆ, ನಾನು ಮಾಡಿದ್ದೀನಿ. ಬಟ್ ನೀವು ಹೇಳಿದ್ರಿ ನೀವು ಕೊಟ್ಟಂಥ ಚೆಕ್ಗಳನ್ನು ಹೇಗೆ ದುರುಪಯೋಗ ಮಾಡಿದ್ರು ಅಂತ. ನೀವು ಯಾಕೆ ಚೆಕ್ಗಳು ಕೊಟ್ಟಿದ್ರಿ ಹಾಗಿದ್ರೆ ವನಿತಾ ಐತಾಳ್ಗೆ? ಅದು ಯಾವ ವ್ಯವಹಾರ? ಸರ್, ಇಲ್ಲ, ವನಿತಾ ಐತಾಳ್ ಅವ್ರಿಗೆ ನಾನು ಚೆಕ್ ಯಾಕೆ ಕೊಟ್ಟಿದ್ದೆ ಅಂತಂದರೆ, ನಾನು ಅವ್ರು ಕೇಳಿದ್ರಲ್ಲ ಈ ಥರ ಸೇಲ್ ಮಾಡಿಸಿ ಈ ಥರ ಮಾಡಿಕೊಡಿ ಅಂತ. ವನಿತಾ ಐತಾಳ್ ಅವರು ನಾವು ಏನು ತುಂಬ ವರ್ಷಾನುಗಟ್ಲೆಯಿಂದ ಫ್ರೆಂಡ್ಸ್ ಏನಲ್ಲ. ಇತ್ತೀಚೆಗೆ ಅಂದರೆ ನಾನು ಹೇಳಿದ್ನಲ್ಲ 2023 ಏಪ್ರಿಲಲ್ಲಿ ಪರಿಚಯ ಆಗಿರೋದು. ಮೇ ಮತ್ತು ಜೂನಿಂದನೇ ನಾನು ಯಾವಾಗ ಅವ್ರಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ಆ ಟೈಮಲ್ಲಿ ನಮ್ಮದು ಈಗ ಹೊಸ ಪರಿಚಯ. ನನಗೂ ನಾನು ಬೇರೆಯವ್ರಿಗೆಲ್ಲ ಕೊಡಿಸಿದಾಗ ನಿನಗೆ ಅಮೌಂಟ್ ಬರೋವರೆಗೆ ನಿನಗೂ ಅದು ಇದಾಗುತ್ತೆ, ನನ್ನ ಬಗ್ಗೆ ಯಾರು ಅಂತ ಗೊತ್ತಿಲ್ಲ ಅಂತ ನಾನೇ ಅವರಿಗೆ ಚೆಕ್ನ ಕೊಟ್ಟಿದ್ದೆ. ಆ ಚೆಕ್ಕನ್ನ ಅವ್ರು ಇಟ್ಕೊಂಡಿದ್ರು, ಬಿಸ್ನೆಸ್ ಮುಗ್ದಾಗ ನಾವು ವಾಪಸ್ ತೊಗೊಳ್ಳೋಣ ಅನ್ನೋ ಥರನೇ ಇದ್ದಿದ್ದು.
ಸೊ ಆ ಟೈಮಲ್ಲಿ ಏನಾಯ್ತು, ಇವರು ನಾನೆಲ್ಲ ಕ್ಲೋಸ್ ಆಗಿದ್ವಲ್ಲ, ನಾನು ಅದ್ರ ಬಗ್ಗೆ ಅಷ್ಟು ಗಮನ ಕೊಡಲಿಲ್ಲ. ತುಂಬ ಅಂದರೆ ತುಂಬಾ ಕ್ಲೋಸ್ ಇದ್ವಿ ಸರ್, ಅವರು ನನ್ನ ಓನ್ ಸಿಸ್ಟರ್ ಅನ್ನೋ ಥರನೇ ಕ್ಲೋಸ್ ಇದ್ವಿ. ಸೊ ಆ ಟೈಮಲ್ಲಿ ನಾನು ಅದನ್ನು ವಾಪಸ್ ತೊಗೊಂಡಿಲ್ಲ. ಅದಾದಮೇಲೆ ಇವ್ರು ಚೆಕ್ ಬೌನ್ಸ್ ಮಾಡಿ ನೋಟಿಸ್ ಸರ್ವ್ ಮಾಡಿದ್ಮೇಲೆ ನನಗೂ ನೆನಪಾಗಿದ್ದು. ಸೊ ನಾನು ಆ ವಿಷಯವಾಗಿ ನಾನು ನನ್ನ ಲಾಯರ್ ಮುಖಾಂತರ ಏನು ರಿಪ್ಲೈ ಮಾಡಬೇಕು ನಾನು ಅದನ್ನು ರಿಪ್ಲೈ ಕೂಡ ಮಾಡಿದ್ದೀನಿ. ಇದನ್ನ ಕೋರ್ಟಲ್ಲಿ ನೋಡ್ಕೊಳ್ಳೋಣ ಏನಿದೆ ಅಂತ ಹೇಳ್ಬಿಟ್ಟು ಕೋರ್ಟಿಗೆ ಬನ್ನಿ ಅಂತಲೂ ನಾನು ಕರೆದೆ. ಅದೇನಿದೆ ಅವ್ರ ಹತ್ರ ಏನು ಪ್ರೂಫ್ ಇದೆ ಕೋರ್ಟಿಗೆ ಬರಲಿ, ನಂದು ಏನಿದೆ ನಾನು ಕಳಿಸ್ತೀನಿ ಸರ್ ಅಂತ ನಮ್ಮ ಲಾಯರ್ ಮುಖಾಂತರನೂ ನಾನು ಎಲ್ಲ ಮಾತಾಡಿದೆ. ಸೊ ಇಷ್ಟೆಲ್ಲ ಆದಮೇಲೆ ಇದು ನನಗೆ ಹೊಸ ಬೆಳವಣಿಗೆ ಈ ಥರದ್ದು. ಈ ವಿಷಯವಾಗಿ ವನಿತಾ ಐತಾಳ್ ಅವರು ನನಗೆ ಲಾಸ್ಟ್ 1.5 ಮಂತಿಂದನೂ ನನಗೆ ಇದೇ ಥರ ಥ್ರೆಟ್ ಮಾಡ್ತಾನೆ ಇದ್ರು. ಇಲ್ಲ ನೀನು ನಂದೇನು ಸೆಟ್ಲ್ ಮಾಡ್ಕೊಂಡಿಲ್ಲ ಅಂತಂದರೆ ನಾನು ಮೀಡಿಯಾಗೆ ಹೋಗ್ತೀನಿ, ನಾನು ಕಂಪ್ಲೇಂಟ್ ಮಾಡ್ತೀನಿ, ನಿಮ್ಮ ಮೇಲೆ FIR ಮಾಡಿಸ್ತೀನಿ ಹಾಗೆ ಅಂತ. ಸರಿ ಏನಕ್ಕೆ ಮಾಡ್ತೀಯಮ್ಮ, ಏನಾದರೂ ಇದ್ರೆ ತಾನೇ ಮಾಡ್ಕೊಳ್ಳೋದು, ಏನಕ್ಕೆ ಮಾಡ್ತೀಯ ಅಂತೇಳಿ ಮತ್ತೆ ಇವ್ರಿಗೆ ಯಾರೋ ಏನೋ ಇದು ಮಾಡ್ತಿದ್ದಾರೆ ಅಂತ ಅಂದ್ಕೊಂಡೆ. ಅದಾದಮೇಲೆ ಮತ್ತೆ ಆ ಲೇಡಿನ ನನ್ನ ಜೊತೆ ಕೂತ್ಕೊಂಡು ಮಾತಾಡಿದ್ರು. ಇಲ್ಲ ಐಶು, ನಾನು ನಿನ್ನ ಮೇಲೆ ಕೊಡಬೇಕನ್ನೋ ಯಾವ ಉದ್ದೇಶನೂ ನನಗಿಲ್ಲ, ನನ್ನನ್ನು ಕೆಲವರು ಪುಷ್ ಮಾಡ್ತಿದ್ದಾರೆ, ನನ್ನ ಪರ್ಪಸ್ಫುಲ್ಲಿ ನನಗೆ ಹಿಂಗೆ ಹಿಂಸೆ ಮಾಡ್ತಿದ್ದಾರೆ, ನಿನ್ನ ಮೇಲೆ ನಿನ್ನ ಹೆಸರನ್ನ ಹಾಳು ಮಾಡಬೇಕು, ನಿನ್ನನ್ನು ಹಾಳು ಮಾಡಬೇಕು ಅಂತ ನನಗೆ ತುಂಬ ಫೋರ್ಸ್ ಮಾಡ್ತಿದ್ದಾರೆ. ನಾನು ಆ ಕೆಲಸ ಮಾಡದೆ ತುಂಬ ಅವಾಯ್ಡ್ ಮಾಡ್ತಿದ್ದೀನಿ. ಬಟ್ ಯಾವತ್ತೂ ಇದು ಮಿತಿ ಮೀರಿ ಹೋಗುತ್ತೋ ನನಗೂ ಗೊತ್ತಿಲ್ಲ ಅಂತ ಈಗ ಒಂದು 3-4 ಟೈಮ್ಸ್ ನಾನು ಅವರು ಪರ್ಸ್ನಲಾಗಿ ಮೀಟ್ ಮಾಡಿದಾಗ ಈ ವಿಷಯವಾಗಿ ಅವ್ರು ನನಗೆ ಇನ್ಫಾರ್ಮ್ ಮಾಡಿದರು. ಈ ಥರ ನಾನು ಮಾಡ್ತಾ ಇದ್ದಾರೆ, ನಾನು ಮಾಡಬಹುದು ಅಂತ ಕೂಡ ನನಗೆ ಹೇಳಿದರು ಅವರು. ಸೊ ಈ ಬೇಸ್ ಮೇಲೆ ನಾನು 1.5 ಮಂತ್ ಬ್ಯಾಕು ಇವ್ರು ಯಾವಾಗ ಈ ಥರ ಹೇಳ್ತಾ ಇದ್ರು ಆ ವಿಷಯವಾಗಿ ನಾನೇ ಮಾತಾಡಿ ನಾನು ಮೀಡಿಯಾ ಸ್ಟೇ ಕೂಡ ತಗೊಂಡಿದ್ದೆ. ಏನಾದರೂ ಈ ಥರ ಬಂದರೆ ಅಲಿಗೇಷನ್ ಆದರೆ ನಾಳೆ ದಿನ ಯಾವುದು ತೊಂದರೆ ಆಗಬಾರ್ದು ಅನ್ನೋ ರೀಸನ್ಗೆ. ಬಟ್ ಅದಾದಮೇಲೂ ಯಾಕೆ ಈ ಥರ ಮಾಡ್ತಿದ್ದಾರೆ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ಸರ್. ಐಶ್ವರ್ಯ ಅವರೇ, ಇಲ್ಲಿ ಕಾಮನ್ ಆಗಿ ಬರೋ ಡೌಟ್ ಒಂದು ಕೇಳ್ತೀನಿ ನಾನು. ಈಗ ನೀವು ಲಾಭನೂ ತಗೊಂಡಿಲ್ಲ, ಆದರೆ ನೀವು ಚೆಕ್ ಕೊಟ್ಟು ಬೇರೆಯವ್ರನ್ನ ಅವ್ರ ಹತ್ರ ಕಳಿಸಿ ವ್ಯಾಪಾರ ಮಾಡಿ ಸೆಕ್ಯೂರಿಟಿ ನೀವು ಕೊಟ್ಟಿದ್ದೀರಾ ಅಂದರೆ ಡೌಟ್ ಬಂದೇ ಬರುತ್ತಲ್ವಾ? ಯಾರನ್ನ ಅವ್ರ ಹತ್ರ ಕಳಿಸ್ತೀರಾ ಅವರು ಅವ್ರ ಹತ್ರ ವ್ಯಾಪಾರ ಮಾಡ್ತಾರೆ, ಅದಕ್ಕೆ ಸೆಕ್ಯೂರಿಟಿ ಅಂತ ನೀವು ಚೆಕ್ ಕೊಟ್ಟಿದ್ರಾ? ಅದು ನೀವು ಯಾವುದೇ ಪಾಲ್ ತಗೊಳ್ದೆ, ನಿಮ್ದೇನು ಲಾಭ ಇಲ್ಲದೆ? ಸರ್ ಅವ್ರು ಯಾರು ಹೇಳಿ. ಹಾಂ ಸರ್, ಲಾಭ ಅನ್ನೋ ಉದ್ದೇಶಕ್ಕೆ ಹೋಗಿದ್ರೆ ನಾನು ಅವ್ರಿಗಷ್ಟು ಅವ್ರ ಸಾಲ ಇವತ್ತು ಆ ಮಟ್ಟಕ್ಕೆ ತೀರಿಸ್ಕೊಳಕ್ಕೆ ಆಗ್ತಾನೆ ಇರಲಿಲ್ಲ. ಅವ್ರದ್ದು ಒಂದು ಸ್ವಲ್ಪ ತುಂಬಾ ಜಾಸ್ತಿ ಸಾಲ ಇತ್ತು. ಆ ಸಾಲಗಳನ್ನ ತೀರಿಸ್ಕೊಂಡು ಇವತ್ತು ಅವ್ರು ಆ ಲೆವೆಲ್ಗೆ ಹೋಗ್ತಾ ಇರಲಿಲ್ಲ. ನಾನು ಲಾಭ ಅಂತ ನೋಡಿದರೆ ಹೌದು, ಯಾರು ಲಾಭ ಇಲ್ಲದೆ ಯಾರು ಯಾವ ಬಿಸ್ನೆಸ್ಸು ಕೂಡ ಮಾಡಲ್ಲ. ನಾನು ಕೂಡ ಲಾಭ ಇಲ್ಲದೆ ಯಾವ ಬಿಸ್ನೆಸ್ಸು ಮಾಡಲ್ಲ. ಇವ್ರಿಗೆ ಯಾಕೆ ನಾನು ಲಾಭ ಇಲ್ಲದೆ ಮಾಡಿದೆ ಅಂತಂದರೆ, ಫಸ್ಟ್ ಆಫ್ ಆಲು ಒಂದು ಲೇಡಿ ಸಾಲ ಮಾಡ್ಕೊಂಡಿದ್ದಾರೆ ಅನ್ನೋದು ಒಂದು ಉದ್ದೇಶ. ಕ್ರೆಡಿಟ್ ಬೇಸಿಸ್ ಮೇಲೆ ಶೋರೂಮ್ ಓಪನ್ ಮಾಡಿದ್ದಾರೆ ಅನ್ನೋದು ಒಂದು ಉದ್ದೇಶ. ಇವ್ರಿಗೆ RR ನಗರಲ್ಲಿ ಒಂದು ಗೋಲ್ಡ್ ಶೋರೂಮ್ ಇದೆ, ಸಿರಿ ವೈಭವ್ ಗೋಲ್ಡ್ ಅಂತ, ಮತ್ತು ಒಂದು ಕೋಪರೇಟಿವ್ ಬ್ಯಾಂಕ್ ಕೂಡ ಇತ್ತು. ಆ ಕೋಪರೇಟಿವ್ ಬ್ಯಾಂಕು ಮತ್ತು ಶೋರೂಮ್ ಓನರಿಂದ ಇವ್ರಿಗೆ ತೊಂದರೆ ಆಗಿದೆ ಅಂತ ಇವ್ರು ನನ್ನ ಹತ್ರ ಹೇಳ್ಕೊಂಡಿದ್ರು. ಈ ಥರ ನನಗೆ ಅವರು ನನಗೆ ಪ್ರಾಬ್ಲಮ್ ಮಾಡಿದ್ದಾರೆ, ಅವರಿಂದ ನನಗೆ ತುಂಬ ಕೋಟಿ, ಒಂದು 20 ಕೋಟಿ ಲಾಸ್ ಆಗಿದೆ. ಸೊ ಇದೆಲ್ಲ ಪರಿಸ್ಥಿತಿಗಳು ಹೇಳಿದ್ರು. ಇದೆಲ್ಲದಕ್ಕಿಂತನೂ ಜಾಸ್ತಿ ನಾನು ಅವ್ರ ವಿಷಯವಾಗಿ ಮರಗಿದ್ದು, ಅವರು ಸಿಂಗಲ್ ಪೇರೆಂಟ್, ಅವರು ಡಿವೋರ್ಸ್ ಅನ್ನೋ ರೀಸನ್ಗೆ ನಾನು ಅವ್ರ ವಿಷಯವಾಗಿ ಸ್ವಲ್ಪ ಬೇಡ ನೀನು ಚೆನ್ನಾಗಾಗು, ಯಾಕಂದರೆ ನಮ್ಮಿಬ್ಬರು ಮತ್ತೆ ಅಂಥ ಫ್ರೆಂಡ್ಶಿಪ್ ಇದ್ದಿದ್ದ ರೀಸನ್ನಿಂದ ನಾನು ಅವ್ರ ಹತ್ರ ಯಾವುದೇ ಲಾಭದ ಎಕ್ಸ್ಪೆಕ್ಟೇಷನ್ ಇಲ್ಲದೆ ವ್ಯವಹಾರ ಮಾಡಿದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.